ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ಬೆಂಗಳೂರು ವೈಯಾಲಿ ಕಾವಲ್ ಟಿಟಿಡಿ ಅನುಬಂಧ ಆಲಯದಲ್ಲಿ ಆಗಮೋಕ್ತವಾಗಿ ಶ್ರೀ ಶ್ರೀನಿವಾಸ ಕಲ್ಯಾಣ. ಪಟ್ಟುವಸ್ತ್ರ, ಆಭರಣ, ಪುಷ್ಪಮಾಲೆಗಳಲ್ಲಿ ಅಲಂಕೃತವಾಗಿ ಭಕ್ತರಿಗೆ ಅನುಗ್ರಹಿಸಿದ ಸ್ವಾಮಿ ಅಮ್ಮನವರು. ಶ್ರೀ ವೈಷ್ಣವ ಕ್ಷೇತ್ರ ಶ್ರೀ ಕೋದಂಡ ರಾಮಾಲಯದಲ್ಲಿ ವೈಭವೋಪೇತವಾಗಿ ಸಂಪನ್ನಗೊಂಡ ವಾರ್ಷಿಕ ಬ್ರಹ್ಮೋತ್ಸವಗಳು. ಯಾಗಶಾಲೆ ಕೈಂಕರ್ಯ ಮಹಾಪೂರ್ಣಾಹುತಿಯೊಂದಿಗೆ ಶ್ರೀ ಸೀತಾರಾಮರಿಗೆ ನೆರವೇರಿದ ವಿಶೇಷ ಪೂಜೆಗಳು. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ದೇವಾಲಯದಲ್ಲಿ ಶ್ರೀನಿವಾಸ ಕಲ್ಯಾಣ ಮಹೋತ್ಸವವನ್ನು ಅತ್ಯಂತ ವೈಭವದಿಂದ ಆಚರಿಸಲಾಯಿತು. ತಿರುಮಲ ತಿರುಪತಿ ದೇವಸ್ಥಾನದ ಅನುಬಂಧ ಆಲಯವಾದ ಈ ಆಲಯದಲ್ಲಿ ಪ್ರತಿ ಶನಿವಾರ ಹಾಗೂ ಭಾನುವಾರಗಳಲ್ಲಿ ಕಲ್ಯಾಣೋತ್ಸವವನ್ನು ನಿರ್ವಹಿಸಲಾಗುವುದು. ಇದರ ಅಂಗವಾಗಿ ದೇವಾಲಯದ ಆವರಣದಲ್ಲಿ ಏರ್ಪಾಟು ಮಾಡಲಾಗಿದ್ದ ಕಲ್ಯಾಣ ವೇದಿಕೆಯಲ್ಲಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀನಿವಾಸನನ್ನು ರೇಷ್ಮೆ ವಸ್ತ್ರ, ಸಕಲಾಭರಣಗಳು, ಪರಿಮಳ ಭರಿತ ಹೂಮಾಲೆಗಳಿಂದ ಶೋಭಾಯಮಾನವಾಗಿ ಅಲಂಕರಿಸಿ ಆಸೀನಗೊಳಿಸಿದರು. ಆನಂತರ ವಿಶ್ವಕ್ಸೇನಾರಾಧನೆ, ಪುಣ್ಯಾಹವಾಚನ, ಕಂಕಣ ಧಾರಣೆ, ಮಾಂಗಲ್ಯ ಪೂಜೆಗಳನ್ನು ನೆರವೇರಿಸಿ ವೇದ ಮಂತ್ರಗಳು, ಮಂಗಳವಾದ್ಯಗಳೊಂದಿಗೆ ಆಗಮೋಕ್ತವಿಧಿಯಂತೆ ಕಲ್ಯಾಣವನ್ನು ನಡೆಸಿದರು. ಭಕ್ತರು ಶ್ರೀನಿವಾಸ ಕಲ್ಯಾಣವನ್ನು ವೀಕ್ಷಿಸಿ ವೈಕುಂಠಪತಿಯ ಅನುಗ್ರಹವನ್ನು ಪಡೆದರು. ಶ್ರೀನಿವಾಸ ಶ್ರೀನಿವಾಸ ಕಲ್ಯಾಣ, ವಕ್ಷಕ್ಕೆ ಕಾಲಿಟ್ಟನು ಗೋವಿಂದ, ಅವನ ಕಾಲ ನೇತ್ರವಾಹಿಸುತ್ತಿದನು ಗೋವಿಂದ. ಮಹಾಲಕ್ಷ್ಮಿ ಕೋಪಗೊಂಡು ಭುವಿಗೆ ಬಂದಳು ಗೋವಿಂದ, ಎಷ್ಟು ಬೇಡಿದರು ತಾಯಿ ಕರಗಲಿಲ್ಲ ಗೋವಿಂದ. ಶ್ರೀನಿವಾಸ ಶ್ರೀನಿವಾಸ ಕಲ್ಯಾಣ, ಪ್ರಿಯ ಸಖಿ ಪದ್ಮಾವತಿಯ ಕಲ್ಯಾಣ. ಪ್ರಿಯ ಸತಿಯ ವಿಯೋಗಕ್ಕೆ ಚಿಂತಿಸಿದನು ಗೋವಿಂದ, ದಟ್ಟ ಅರಣ್ಯಕ್ಕೆ ಬಂದು ಹುಡುಕಿದನು ಗೋವಿಂದ. ನಿರಾಹಾರಿಯಾಗಿ ಶೇಷಗಿರಿಗೆ ಬಂದನು ಗೋವಿಂದ, ವಾಲ್ಮೀಕದ ನಿವಾಸವಾದನು ಗೋವಿಂದ. ಶ್ರೀನಿವಾಸ ಶ್ರೀನಿವಾಸ ಕಲ್ಯಾಣ, ಪ್ರಿಯ ಸಖಿ ಪದ್ಮಾವತಿಯ ಕಲ್ಯಾಣ. ಬ್ರಹ್ಮರುದ್ರರು ಇವನ ಕಾಣಲು ಬಂದರು ಗೋವಿಂದ, ಬ್ರಹ್ಮನು ಗೋವಿನ ರೂಪ ತಾಳಿದನು ಗೋವಿಂದ. ಗೋವಿನ ತರುವಾಗಿ ಬಂದ ರುದ್ರ ಗೋವಿಂದ, ಅವುಗಳನ್ನು ಚೋಳಪತಿಗೆ ಮಾರಿದರು ಗೋವಿಂದ. ಶ್ರೀನಿವಾಸ ಶ್ರೀನಿವಾಸ ಕಲ್ಯಾಣ, ಪ್ರಿಯ ಸಖಿ ಪದ್ಮಾವತಿಯ ಕಲ್ಯಾಣ. ಗೋಮಾತೆ ವಲ್ಮೀಕವ
ತಿರುಪತಿಯ ಪ್ರಸಿದ್ಧ ವೈಷ್ಣವ ಕ್ಷೇತ್ರವಾದ ಶ್ರೀ ಕೋದಂಡರಾಮಸ್ವಾಮಿ ಆಲಯದಲ್ಲಿ ವಾರ್ಷಿಕ ಬ್ರಹ್ಮೋತ್ಸವಗಳು ಅತ್ಯಂತ ವೈಭವೋಪೇತವಾಗಿ ಪರಿಸಮಾಪ್ತಿಯಾಯಿತು. ಟಿಟಿಡಿ ಆಧ್ವರ್ಯದಲ್ಲಿ 9 ದಿನಗಳ ಕಾಲ ಜರುಗಿದ ವಾರ್ಷಿಕ ಬ್ರಹ್ಮೋತ್ಸವಗಳಲ್ಲಿ ಕೊನೆಯ ದಿನ ಶುಕ್ರವಾರ ರಾತ್ರಿ ಅರ್ಚಕರು ಯಾಗಶಾಲೆಯಲ್ಲಿ ಯಾಗಶಾಲಾ ಕಾರ್ಯಕ್ರಮವನ್ನು ಆಗಮುಕ್ತವಾಗಿ ನಿರ್ವಹಿಸಿ ಮಹಾಪೂರ್ಣಾಹುತಿಯನ್ನು ಸಮರ್ಪಿಸಿದರು. ಆನಂತರ ಪವಿತ್ರ ಕಳಶಗಳೊಂದಿಗೆ ತಾಳಮೇಳ ಮಂಗಳವಾದ್ಯಗಳ ನಡುವೆ ಆಲಯ ಪ್ರದಕ್ಷಿಣೆಯಾಗಿ ತಂದು ಶ್ರೀರಾಮ ಲಕ್ಷ್ಮಣರ ಮೂಲಮೂರ್ತಿಗಳಿಗೆ ಪರಿವಾರ ದೇವತಾ ಮೂರ್ತಿಗಳಿಗೆ ಸಂಪ್ರೋಕ್ಷಣೆಯನ್ನು ನಿರ್ವಹಿಸಿದರು. ತಿರುಪತಿಯ ಶ್ರೀ ಕೋದಂಡರಾಮಸ್ವಾಮಿಯವರಿಗೆ ಮಂತ್ರಾಲಯದ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯವರ ಮಠದ ವತಿಯಿಂದ ಪಟ್ಟು ವಸ್ತ್ರವನ್ನು ಸಮರ್ಪಿಸಿದರು. ಪ್ರತಿ ವರ್ಷ ಶ್ರೀರಾಮನವಮಿಯ ಸಂದರ್ಭವಾಗಿ ತಿರುಪತಿಯ ಶ್ರೀ ಕೋದಂಡರಾಮಸ್ವಾಮಿಯವರಿಗೆ ಮಂತ್ರಾಲಯ ಮಠದ ವತಿಯಿಂದ ಪಟ್ಟು ವಸ್ತ್ರವನ್ನು ಸಮರ್ಪಿಸುವುದು ಸಂಪ್ರದಾಯ. ಈ ನೇಪಥ್ಯದಲ್ಲಿ ಮಂತ್ರಾಲಯದಿಂದ ತಂದ ಪಟ್ಟು ವಸ್ತ್ರಗಳನ್ನು ಮೊದಲಿಗೆ ತಿರುಪತಿಯ ಆರ್ಎಸ್ ಗಾರ್ಡನ್ನ ಶ್ರೀ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಪೂಜೆಯನ್ನು ನಿರ್ವಹಿಸಿದರು. ಆನಂತರ ಮಂಗಳವಾದ್ಯಗಳ ನಡುವೆ ರಾಘವೇಂದ್ರ ಸ್ವಾಮಿ ಮಠದ ಪ್ರತಿನಿಧಿಯು ಪಟ್ಟು ವಸ್ತ್ರಗಳನ್ನು ಶಿರದ ಮೇಲೆ ಇಟ್ಟು ಭವಾನಿ ನಗರದ ಆಂಜನೇಯ ಸ್ವಾಮಿ ಸನ್ನಿಧಿಗೆ ತಲುಪಿ ಪೂಜೆಗಳನ್ನು ನಿರ್ವಹಿಸಿದರು. ಆನಂತರ ತಿರುಪತಿ ಪುರ ಬೀದಿಗಳಲ್ಲಿ ಉತ್ಸವವಾಗಿ ಶ್ರೀ ಕೋದಂಡರಾಮಸ್ವಾಮಿಯ ಆಲಯದ ಪೂರ್ವ ಮಾಡಬೀದಿಯಲ್ಲಿರುವ ಶ್ರೀ ರಾಘವೇಂದ್ರ ಸ್ವಾಮಿ ಮಠಕ್ಕೆ ತಂದು ಪ್ರತ್ಯೇಕ ಪೂಜೆಗಳನ್ನು ಮಾಡಿ ಆಲಯದ ಮಾಡಬೀದಿಗಳಿಂದ ಶ್ರೀ ಕೋದಂಡರಾಮಸ್ವಾಮಿ ಆಲಯದ ಎದುರುಗಿರುವ ಶ್ರೀ ಆಂಜನೇಯ ಸ್ವಾಮಿಯವರ ಸನ್ನಿಧಿಯಲ್ಲಿ ಅರ್ಚಕರಿಗೆ ಪಟ್ಟು ವಸ್ತ್ರಗಳನ್ನು ನೀಡಿದರು. ಚಿತ್ತೂರು ಜಿಲ್ಲೆ ಕಾರ್ವೇಟಿ ನಗರದ ಟಿಟಿಡಿಯ ಅನುಬಂಧ ಆಲಯವಾದ ಶ್ರೀ ವೇಣುಗೋಪಾಲಸ್ವಾಮಿ ದೇವಾಲಯದಲ್ಲಿ ಶ್ರೀರಾಮನವಮಿಯ ಪ್ರಯುಕ್ತ ಬ್ರಹ್ಮೋತ್ಸವಗಳು ಅತ್ಯಂತ ವೈಭವೋಪೇತವಾಗಿ ಜರುಗುತ್ತಿವೆ. ಉತ್ಸವಗಳನ್ನು ಪುರಸ್ಕರಿಸಿ ಆಲಯ ಪ್ರಾಂಗಣದಲ್ಲಿ ರುಕ್ಮಿಣಿ ಸತ್ಯಭಾಮ ಸಮೇತ ಶ್ರೀ ವೇಣುಗೋಪಾಲಸ್ವಾಮಿಯವರಿಗೆ ಓಂಜಲ್ ಸೇವೆ ನಯನ ಮನೋಹರವಾಗಿ ಜರುಗಿತು. ಉತ್ಸವ ಮೂರ್ತಿಗಳನ್ನು ವರ್ಣಮಯ ಪುಷ್ಪಮಾಲೆಗಳು, ಪಟ್ಟು ಪೀತಾಂಬರ, ಬಂಗಾರದ ಆಭರಣಗಳೊಂದಿಗೆ ದಿವ್ಯವಾಗಿ ಅಲಂಕರಿಸಿ ಉಯ್ಯಾಲೆಯಲ್ಲಿ ಆಸೀನರಾಗಿಸಿದ ಅರ್ಚಕರು ವೇದಪಾರಾಯಣ, ಭಕ್ತಿ ಸಂಕೀರ್ತನೆ, ಮಂಗಳವಾದ್ಯಗಳ ನಡುವೆ ಓಂಜಲ್ ಸೇವೆಯನ್ನು ನಯನ ಮನೋಹರವಾಗಿ ನಿರ್ವಹಿಸಿ ಕರ್ಪೂರದ ಆರತಿಯನ್ನು ಸಮರ್ಪಿಸಿದರು. ಹಾಗೆಯೇ ತಿರುಚಿ ಸೇವೆ ಜರುಗಿತು. ರುಕ್ಮಿಣಿ ಸತ್ಯಭಾಮ ಸಮೇತ ಶ್ರೀ ವೇಣುಗೋಪಾಲ ಸುಂದರ ಮೂರ್ತಿಗಳನ್ನು ಸರ್ವಾಂಗ ಶೋಭಿತವಾಗಿ ಅಲಂಕರಿಸಿ ತಿರುಚಿಯಲ್ಲಿ ಆಸೀನರಾಗಿಸಿದ ಅರ್ಚಕರು ಆಗಮ ಕೈಂಕರ್ಯಗಳೊಂದಿಗೆ ಸೇವೆ ಸಲ್ಲಿಸಿ ಆರತಿಯನ್ನು ಸಮರ್ಪಿಸಿದರು. ಆನಂತರ ತಾಳಮೇಳ, ಮಂಗಳವಾದ್ಯ, ಭಕ್ತರ ಜಯ ಜಯ ಕೃಷ್ಣ ನಾಮಸ್ಮರಣೆಗಳ ನಡುವೆ ಕಾರ್ವೇಟಿ ನಗರ ಆಲಯ ಬೀದಿಗಳಲ್ಲಿ ಸ್ವಾಮಿ ಅಮ್ಮನವರ ತಿರುಚಿ ಉತ್ಸವ ಘನವಾಗಿ ಜರುಗಿತು.
ಶ್ರೀಕೃಷ್ಣನಿಗೆ ವೇದವ್ಯಾಸ ಅಲಂಕಾರವನ್ನು ಪರ್ಯಾಯ ಪುತ್ತಿಗೆ ಮಠದ ಕಿರಿಯ ಶ್ರೀಪಾದರು ಮಾಡಿ ಅಲಂಕಾರ ಪೂಜೆಯನ್ನು ಮಾಡಿದರು. ನಂತರ ಪುತ್ತಿಗೆ ಹಿರಿಯ ಶ್ರೀಪಾದರು ಮಹಾಪೂಜೆಯನ್ನು ನೆರವೇರಿಸಿದರು. ಪರಮಪೂಜ್ಯ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರ ಸನ್ಯಾಸಾಶ್ರಮದ ಸುವರ್ಣ ಪೀಠಾರೋಹಣದ ಪ್ರಯುಕ್ತ ಶ್ರೀ ಪುತ್ತಿಗೆ ವಿದ್ಯಾಪೀಠದ ಹಳೆ ವಿದ್ಯಾರ್ಥಿಗಳಿಂದ 51 ಕುಂಡಗಳಲ್ಲಿ ವೇದವ್ಯಾಸ ಯಾಗವನ್ನು ಮಾಡಿದರು. ಇದರ ಮಂಡಲ ಪೂಜೆ, ಕಳಶ ಪೂಜೆಯನ್ನು ಮಾಡಿ ಪುತ್ತಿಗೆ ಮಠದ ಉಭಯ ಶ್ರೀಪಾದರು ಹಾಗೂ ಶ್ರೀ ಸುಬ್ರಹ್ಮಣ್ಯ ಮಠದ ಶ್ರೀಪಾದರ ಉಪಸ್ಥಿತಿಯಲ್ಲಿ ಯಾಗದ ಮಹಾಪೂಜೆ ಹಾಗೂ ಪೂರ್ಣಾಹುತಿ ಜರುಗಿತು. ಪುತ್ತಿಗೆ ಮಠದ ಆಡಳಿತ ಅಧಿಕಾರಿಗಳಾದ ಪ್ರಸನ್ನ ಆಚಾರ್ಯ, ನಾಗರಾಜ ಆಚಾರ್ಯ, ರತೀಶ್ ತಂತ್ರಿ, ವಿಷ್ಣುಮೂರ್ತಿ ಉಪಾಧ್ಯಾಯ, ಪುತ್ತಿಗೆ ಮಠದ ಹಳೆಯ ವಿದ್ಯಾರ್ಥಿಗಳು ಹಾಗೂ ಅಪಾರ ಸಂಖ್ಯೆಯ ಭಕ್ತರ ಉಪಸ್ಥಿತಿಯಲ್ಲಿ ವೇದವ್ಯಾಸ ಹೋಮವು ಅತ್ಯಂತ ವೈಭವದಿಂದ ನಡೆಯಿತು. ಬೆಂಗಳೂರಿನ ಹೃದಯ ಭಾಗವಾದ ಗಾಂಧಿನಗರದಲ್ಲಿ ನೆಲೆಸಿರುವ ಅತಿ ಪುರಾತನವಾದ ಶ್ರೀರಾಮ ಮಂದಿರದ ವಿಶೇಷತೆಯನ್ನು ಆ ದೇವಾಲಯದ ಪ್ರಧಾನ ಅರ್ಚಕರಾದ ಶ್ರೀಕಾಂತ್ ರವರು ಎಸ್ವಿಬಿಸಿಯೊಂದಿಗೆ ಹಂಚಿಕೊಂಡರು. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರೋಗ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ಬೆಂಗಳೂರು ನಗರದಲ್ಲಿ ಅತ್ಯಂತ ಪುರಾತನವಾದ ಸುಮಾರು 78 ವರ್ಷಗಳಿಂದ ಇರತಕ್ಕಂಥ ಶ್ರೀ ಸೀತಾರಾಮ ಲಕ್ಷ್ಮಣ ಭರತ ಶತ್ರುಘ್ನ ಸಮೇತ ರಾಮಚಂದ್ರ ಸ್ವಾಮಿ ದೇವಾಲಯದಲ್ಲಿ ಪ್ರತಿ ವರ್ಷವೂ ಸ್ವಾಮಿಯವರ ವಿಶೇಷ ಪೂಜೆಗಳನ್ನು ನೆರವೇರಿಸುತ್ತಿರುತ್ತದೆ. ಹಾಗೂ ಪ್ರತಿ ವರ್ಷವೂ ಸ್ವಾಮಿಯವರ ಶ್ರೀರಾಮನವಮಿ ನಡೆಯುತ್ತದೆ. ಇಲ್ಲಿ ವಿಶೇಷವಾಗಿ ಉತ್ಸವಗಳು ನೆರವೇರಿಯುತ್ತದೆ.
ಹಾಗೂ ಇಲ್ಲಿ ವಿಶೇಷ ಏನೆಂದರೆ ಸ್ವಾಮಿ ದಕ್ಷಿಣಾಭಿಮುಖವಾಗಿ ಇದ್ದು ಇಲ್ಲಿ ಆಂಜನೇಯ ಸ್ವಾಮಿ ಎಲ್ಲ ದೇವಾಲಯಗಳಲ್ಲಿಯೂ ಭಕ್ತ ಆಂಜನೇಯ ಸ್ವಾಮಿಗಿರುತ್ತಾರೆ. ಇಲ್ಲಿ ಸ್ವಾಮಿಯವರು ನಿಂತುಕೊಂಡು ಸ್ವಾಮಿಯನ್ನು ಪಾದವನ್ನು ನೋಡುತ್ತಾ ಸ್ವಾಮಿಯನ್ನು ದರ್ಶನ ಪಡೆಯುತ್ತಿರುತ್ತಾರೆ. ಹಾಗೂ ಇಲ್ಲಿ ಉಪಾಲಯ ಮಹಾಗಣಪತಿ ಇರುತ್ತಾರೆ ಹಾಗೂ ಮುಖಮಂಟಪ ಇರುತ್ತೆ. ಇಲ್ಲಿ ವೈಖಾನ ಸಾಗಮ ರೀತಿಯಾಗಿ ಸ್ವಾಮಿಯವರ ಕೈಂಕರ್ಯ ಪೂಜೆಗಳು ನೆರವೇರುತ್ತದೆ. ಹಾಗೂ ಪ್ರತಿನಿತ್ಯ ಬೆಳಗ್ಗೆ ದೇವಾಲಯ 7 ಗಂಟೆಯಿಂದ 11 ಗಂಟೆವರೆಗೂ ಪ್ರತಿನಿತ್ಯ ತೆರೆದಿರುತ್ತದೆ. ಹಾಗೂ ಸಂಜೆ 6 ಗಂಟೆಯಿಂದ 8:30 ತನಕ ಸ್ವಾಮಿ ದೇವಾಲಯ ಪ್ರತಿನಿತ್ಯ ತೆರೆದಿರುತ್ತದೆ. ಹಾಗೂ ಭಕ್ತಾದಿಗಳು ಯಾವಾಗ ಬೇಕಾದರೂ ಸ್ವಾಮಿಯವರಿಗೆ ಬಂದು ಪಂಚಾಮೃತ ಅಭಿಷೇಕ ಹಾಗೂ ಕಲ್ಯಾಣೋತ್ಸವ ಮಾಡಿಸ್ಕೊಂಡು ಹೋಗ್ತಾ ಇರುತ್ತಾರೆ. ಸುಮಾರು ತುಂಬ ಜನ ಭಕ್ತಾದಿಗಳು ತುಂಬ ದೂರದಿಂದ ಬಂದು ಅವರ ಕೆಲಸಗಳನ್ನು ಸ್ವಾಮಿಯವರ ಹತ್ರ ಹೇಳಿಕೊಂಡು ಹೋಗುತ್ತೆ, ಖಂಡಿತ ನೆರವೇರುತ್ತದೆ. ಶ್ರೀರಾಮ ಜಯ ಜೈ ಹನುಮಾನ್. ಉಡುಪಿಯ ಕೊಡಂಗಳದ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದಲ್ಲಿ ದೇವಸ್ಥಾನದ ಪುನರ್ ಪ್ರತಿಷ್ಠೆ ಕಾರ್ಯಕ್ರಮದ ಪೂಜೆಗಳನ್ನು ನೆರವೇರಿಸಲಾಯಿತು. ಈ ಪ್ರಯುಕ್ತ ಸಂಜೀವಿನಿ ಮೃತ್ಯುಂಜಯ ಹೋಮ, ಭೂವರಾಹ ಹೋಮ, ಶಯ್ಯಾ ಪರಿಕಲ್ಪನೆ, ಅನುಜ್ಞಾ ಕಳಶ, ತತ್ವಹೋಮ, ಬಿಂಬಶುದ್ಧಿ ಮೊದಲಾದ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಮಂಡಲ ಪೂಜೆ, ಕಳಶ ಪೂಜೆ, ಪೂರ್ಣಾಹುತಿಯನ್ನು ಸಮರ್ಪಿಸಲಾಯಿತು. ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಕಪ್ಪಲಮಡುಗು ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಚನ್ನಕೇಶವ ಸ್ವಾಮಿ ದೇವಾಲಯದಲ್ಲಿ ಬ್ರಹ್ಮರಥೋತ್ಸವ ಅತ್ಯಂತ ವಿಜೃಂಭಣೆಯಿಂದ ಜರುಗಿತು. ಇದರ ಅಂಗವಾಗಿ ಆಲಯದ ಮುಂಭಾಗದಲ್ಲಿ ರಥವನ್ನು ಬಗೆ ಬಗೆಯ ವರ್ಣಮಯ ಪುಷ್ಪಗಳಿಂದ ಸುಂದರವಾಗಿ ಅಲಂಕರಿಸಲಾಯಿತು. ನಂತರ ರಥಪೂಜೆಯನ್ನು ಸಲ್ಲಿಸಲಾಯಿತು. ತರುವಾಯ ಗರ್ಭಗುಡಿಯಲ್ಲಿರುವ ದೇವರನ್ನು ವಿಶೇಷವಾಗಿ ಅಲಂಕರಿಸಿ ಪೂಜೆಯನ್ನು ಸಲ್ಲಿಸಲಾಯಿತು. ಬಳಿಕ ಸರ್ವಾಂಗ ಸುಂದರವಾಗಿ ಅಲಂಕೃತಗೊಂಡ ಉತ್ಸವ ಮೂರ್ತಿಗಳಿಗೆ ಶ್ರೀಕೃಷ್ಣ ಗಂಧೋತ್ಸವವನ್ನು ಆಚರಿಸಿ ಆಲಯ ಪ್ರದಕ್ಷಿಣೆಯಾಗಿ ತಂದು ರಥದಲ್ಲಿ ಆಸೀನಗೊಳಿಸಲಾಯಿತು. ಆನಂತರ ಪೂಜೆಯನ್ನು ಸಲ್ಲಿಸಿ ಸಹಸ್ರಾರು ಭಕ್ತರ ನಡುವೆ ರಥೋತ್ಸವವನ್ನು ಸಡಗರ ಸಂಭ್ರಮದಿಂದ ನೆರವೇರಿಸಲಾಯಿತು.
ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀರಾಮನವಮಿ ಪ್ರಯುಕ್ತ ವಿಶೇಷ ಕಾರ್ಯಕ್ರಮ. ಶ್ರೀ ಕೋದಂಡರಾಮಸ್ವಾಮಿಯ ಸ್ನಪನ ತಿರುಮಂಜನ ತಿರುಪತಿಯಿಂದ ಬೆಳಗ್ಗೆ 8 ಗಂಟೆಗೆ. ಶ್ರೀರಾಮಸ್ವಾಮಿಗೆ ಸ್ನಪನ ತಿರುಮಂಜನ ತಿರುಮಲದಿಂದ ಬೆಳಗ್ಗೆ 9 ಗಂಟೆಗೆ. ಶ್ರೀ ಸೀತಾರಾಮಚಂದ್ರ ಸ್ವಾಮಿಯ ಕಲ್ಯಾಣೋತ್ಸವ ಭದ್ರಾಚಲಂ ತೆಲಂಗಾಣದಿಂದ ಬೆಳಗ್ಗೆ 10:30ಕ್ಕೆ. ಧ್ವಜಾರೋಹಣ ಒಂಟಿಮಿಟ್ಟದಿಂದ ಮಧ್ಯಾಹ್ನ 2 ಗಂಟೆಗೆ. ಹನುಮಂತ ವಾಹನ ತಿರುಮಲದಿಂದ ರಾತ್ರಿ 7 ಗಂಟೆಗೆ. ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿ ಚಾನೆಲ್ 3 ಕನ್ನಡದಲ್ಲಿ ಶ್ರೀರಾಮನವಮಿ ಸಂದರ್ಭವಾಗಿ ವಿಶೇಷ ಕಾರ್ಯಕ್ರಮಗಳನ್ನು ಪ್ರತ್ಯಕ್ಷ ಪ್ರಸಾರದಲ್ಲಿ ವೀಕ್ಷಿಸಿ ಕೃತಾರ್ಥರಾಗಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಟಿಟಿಡಿ ಆಧ್ವರ್ಯದಲ್ಲಿರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಅನ್ನಪ್ರಸಾದವು ನೆರವೇರಬೇಕೆಂಬ ಸಂಕಲ್ಪದೊಂದಿಗೆ ಟಿಟಿಡಿ ಚೇರ್ಮನ್ ಮತ್ತು ಇಒರವರು ನಿರ್ಧರಿಸಿದರು. ಅದರಂತೆಯೇ ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಪ್ರತಿನಿತ್ಯವೂ ಅನ್ನಪ್ರಸಾದವು ನೆರವೇರುವುದು. ಸಪ್ತಗಿರಿ ವಾಸನನ್ನು ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನು ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನು ಸ್ವೀಕರಿಸಿ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ, ವಾರ್ಷಿಕೋತ್ಸವ, ಷಷ್ಠಿ ಪೂರ್ತಿ, ಇನ್ನು ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸುತ್ತಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನಪ್ರಸಾದವನ್ನು ನೆರವೇರಿಸುವ ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಗೆ ಸಂಪರ್ಕಿಸಬೇಕಾಗಿ ವಿನಂತಿ. ವಿನಾ ವೆಂಕಟೇಶಂ ನನಾಥೋ ನನಾಥ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ. ಹರೇ ವೆಂಕಟೇಶ ಪ್ರಸೀದ ಪ್ರಸೀದ. ಪ್ರಿಯಂ ವೆಂಕಟೇಶ ಪ್ರಯಚ್ಛ ಪ್ರಯಚ್ಛ. ಕೃಷ್ಣಗಿರಿ ಜಿಲ್ಲೆಯ ಹೊಸೂರು ಬಳಿ ಇರುವ ಅತಿ ಪುರಾತನವಾದ ಶ್ರೀ ಕೋಟೆ ಮಾರಿಯಮ್ಮನ ದೇವಸ್ಥಾನದಲ್ಲಿ ಪಲ್ಲಕ್ಕಿ ಉತ್ಸವ ಅತ್ಯಂತ ವಿಜೃಂಭಣೆಯಿಂದ ಜರುಗಿತು. ಮಧ್ಯರಾತ್ರಿ ದೇವಿಗೆ ನೈವೇದ್ಯವನ್ನು ಅರ್ಪಿಸಿ ಹರಕೆ ತೀರಿಸುವ ಮೂಲಕ ಪೂಜೆಯನ್ನು ಸಲ್ಲಿಸಲಾಯಿತು. ಕಳೆದ ತಿಂಗಳು 30ರಂದು ತೆಲುಗು ಹೊಸ ವರ್ಷದ ದಿನವಾದ ಯುಗಾದಿಯಲ್ಲಿ ಪ್ರಾರಂಭವಾದ ದೇವಾಲಯದ ತಿರುತ್ತೇರ್ ಉತ್ಸವ ಮುಂದುವರಿಯಿತು. ದೇವಿಗೆ ಪ್ರತಿದಿನ ವಿವಿಧ ವಿಶೇಷ ಪೂಜೆಗಳು ಮತ್ತು ಪೂಜೆಗಳ ಪ್ರಯುಕ್ತ ರಥೋತ್ಸವ ನಡೆಸಲಾಯಿತು. ಶ್ರೀಕೋಟೆ ಮಾರಿಯಮ್ಮನನ್ನು ಅನೇಕ ಹೂಗಳಿಂದ ಅಲಂಕರಿಸಿ ಭವ್ಯವಾದ ಪಲ್ಲಕ್ಕಿಯ ಮೇಲೆ ಕೂರಿಸಿ ಪೂಜೆಯನ್ನು ಸಲ್ಲಿಸಲಾಯಿತು. ಬಾಗಲೂರು, ಬೆರಿಕೆ, ಹೊಸೂರು ಮತ್ತು ಕರ್ನಾಟಕ ರಾಜ್ಯದಿಂದ ಸಾವಿರಾರು ಭಕ್ತರು ಈ ಭವ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವಿಯನ್ನು ದರ್ಶಿಸಿ ಪುನೀತರಾದರು. ಬೆಂಗಳೂರು ಗ್ರಾಮಾಂತರ ದೇವನಹಳ್ಳಿಯ ಹ್ಯಾಡ್ಯಾಳ ಗ್ರಾಮದಲ್ಲಿ ನೆಲೆಸಿರುವ ಶ್ರೀರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ದೇವರಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು. ಈ ಪ್ರಯುಕ್ತ 48ನೇ ದಿನದ ಮಂಡಲಾಭಿಷೇಕ ಪ್ರಯುಕ್ತ ಶ್ರೀರಂಗನಾಥ ಸ್ವಾಮಿಗೆ ಬಗೆ ಬಗೆಯ ಪುಷ್ಪಗಳಿಂದ ನಯನ ಮನೋಹರವಾಗಿ ಅಲಂಕಾರವನ್ನು ಮಾಡಿ ಧೂಪದೀಪ ನೈವೇದ್ಯವನ್ನು ಅರ್ಪಿಸಿ ಚಾಮರ ಸೇವೆಯೊಂದಿಗೆ ವಿವಿಧ ಆರತಿಗಳನ್ನು ಬೆಳಗಿ ತದನಂತರ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಈ ಪ್ರಯುಕ್ತ ಸುತ್ತಮುತ್ತಲಿನ ಗ್ರಾಮಗಳ ಭಕ್ತಾದಿಗಳು ಆಗಮಿಸಿ ಪೂಜೆಯನ್ನು ಸಲ್ಲಿಸಿ ದೇವರ ಅನುಗ್ರಹವನ್ನು ಪಡೆದರು.
ಬಳಿಯ ಡೆಂಕಿನಿಕೋಟೆಯಲ್ಲಿ ನೆಲೆಸಿರುವ ಅತಿ ಪುರಾತನವಾದ ಶ್ರೀವಲ್ಲಿ ಸಮೇತ ಬೇಟೆರಾಯಸ್ವಾಮಿ ದೇವಸ್ಥಾನದಲ್ಲಿ ಬ್ರಹ್ಮರಥೋತ್ಸವ ಅತ್ಯಂತ ವೈಭವದಿಂದ ಜರುಗಲಿದೆ. ಇದರ ಅಂಗವಾಗಿ ಧ್ವಜಾರೋಹಣ ಕಾರ್ಯಕ್ರಮ ಜರುಗಿತು. ಧ್ವಜಾರೋಹಣ ಪೂಜೆಗಳ ಅಂಗವಾಗಿ ಆಲಯದಲ್ಲಿ ಸ್ವಾಮಿಯವರಿಗೆ ವಿಶೇಷ ಪೂಜೆಗಳನ್ನು ನಿರ್ವಹಿಸಿದರು. ನಂತರ ಧ್ವಜಕ್ಕೆ ಪೂಜೆಯನ್ನು ಸಲ್ಲಿಸಿ ಪ್ರಧಾನ ಅರ್ಚಕರ ಮಂತ್ರೋಚ್ಚಾರಣೆಗಳ ನಡುವೆ ಧ್ವಜಾರೋಹಣ ಮಾಡಿದರು. ಸಹಸ್ರಾರು ಭಕ್ತರು ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾದರು. ಮೈಸೂರಿನ ಜಯನಗರದ 2ನೇ ಮುಖ್ಯ ರಸ್ತೆಯಲ್ಲಿರುವ ಶ್ರೀರಾಮ ಮಂದಿರದ 50ನೇ ವರ್ಷದ ವರ್ಧಂತೋತ್ಸವ ಮಹೋತ್ಸವ ಅತ್ಯಂತ ವೈಭವದಿಂದ ಜರುಗಿತು. 18 ದಿನಗಳ ಕಾಲ ವೈಭವವಾಗಿ ಜರುಗುತ್ತಿರುವ ಈ ಕಾರ್ಯಕ್ರಮದಲ್ಲಿ ಶ್ರೀ ಗಣಪತಿ ಹೋಮ ಹಾಗೂ ಪೂಜಾದಿಗಳು ದೇವಸ್ಥಾನದ ಪ್ರಧಾನ ಅರ್ಚಕರಾದ ಶ್ರೀ ಅರುಣ್ ಕುಮಾರ್ ಶರ್ಮಾರವರ ನೇತೃತ್ವದಲ್ಲಿ ನಿರ್ವಹಿಸಲಾಯಿತು. ಇದರ ಅಂಗವಾಗಿ ಮೊದಲಿಗೆ ದೇವಾಲಯದ ಆವರಣದಲ್ಲಿ ಕಳಶ ಪ್ರತಿಷ್ಠಾಪನೆ, ಕಳಶ ಪೂಜೆಯನ್ನು ನಿರ್ವಹಿಸಲಾಯಿತು. ತರುವಾಯ ಸಂಕಲ್ಪ ಪೂಜೆಯನ್ನು ನಿರ್ವಹಿಸಿ ಬಳಿಕ ಹೋಮಕುಂಡವನ್ನು ರಚಿಸಿ ಪೂಜೆಯನ್ನು ಸಲ್ಲಿಸಲಾಯಿತು. ತದನಂತರ ಗಣಪತಿ ಹೋಮವನ್ನು ನೆರವೇರಿಸಿ ಮಹಾಪೂರ್ಣಾಹುತಿಯನ್ನು ಮಾಡಲಾಯಿತು. ತದನಂತರ ಗರ್ಭಾಲಯದಲ್ಲಿರುವ ಹನುಮತ್ ಸಮೇತ ಸೀತಾರಾಮ ಲಕ್ಷ್ಮಣ ದೇವರುಗಳಿಗೆ ಹಾಗೂ ಉಪಾಲಯದಲ್ಲಿರುವ ಪರಿವಾರ ದೇವರುಗಳಿಗೂ ಮಂಗಳಾರತಿಯನ್ನು ನೆರವೇರಿಸಲಾಯಿತು. ಭಕ್ತಾದಿಗಳು ವಿಶೇಷ ಹೋಮಾದಿ ಪೂಜೆಗಳಲ್ಲಿ ಭಾಗಿಯಾಗಿ ಪುನೀತರಾದರು. ಧರ್ಮಪುರಿ ನಗರದ ಮದಿಗೊನಪಾಳ್ಯದಲ್ಲಿರುವ ಶ್ರೀ ಶಕ್ತಿ ವಿನಾಯಕ ಸ್ವಾಮಿ ದೇವಸ್ಥಾನದಲ್ಲಿ ಅಷ್ಟಬಂಧನ ಮಹಾಕುಂಭಾಭಿಷೇಕ ಕಾರ್ಯಕ್ರಮವು ನೆರವೇರಿತು. ಧ್ವಜಾರೋಹಣದೊಂದಿಗೆ ಕುಂಭಾಭಿಷೇಕ ಸಮಾರಂಭ ಪ್ರಾರಂಭವಾಯಿತು. ಇದರ ಅಂಗವಾಗಿ ಗಂಗಾ ಪೂಜೆಯನ್ನು ನೆರವೇರಿಸಿ ಭಕ್ತರು ವಿನಾಯಕ ದೇವರಿಗೆ ಹಾಲು ಅಭಿಷೇಕವನ್ನು ಮಾಡಿದರು. ನಂತರ ಆಲಯದಲ್ಲಿ ಗಣಪತಿ ಪೂಜೆ, ಕಳಶ ಸ್ಥಾಪನೆ, ವಾಸ್ತುಹೋಮ, ಅಷ್ಟಬಂಧನವನ್ನು ಮಾಡಿದರು. ಪ್ರಮುಖ ಕಾರ್ಯಕ್ರಮವಾದ 2ನೇ ಮತ್ತು 3ನೇ ಯಾಗಶಾಲಾ ಪೂಜೆಗಳು ನೆರವೇರಿಸಲಾಯಿತು. ತರುವಾಯ ಪೂರ್ಣಾಹುತಿ ನೆರವೇರಿಸಿ ಪೂಜೆಯನ್ನು ಸಲ್ಲಿಸಿದರು. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡು ಶಕ್ತಿ ವಿನಾಯಕನ ದರ್ಶನವನ್ನು ಪಡೆದರು.
ದಕ್ಷಿಣ ಭಾರತದ ಏಕೈಕ ಜಾತ್ರೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಬಂಟ್ವಾಳ ತಾಲೂಕಿನ ಪೊಳಲಿ ಜಾತ್ರೆಯಲ್ಲಿ ದೇವಿಗೆ ದಂಡಮಾಲೋತ್ಸವ ಕಾರ್ಯಕ್ರಮ ಅತ್ಯಂತ ವೈಭವದಿಂದ ಜರುಗಿತು. ಈ ಪ್ರಯುಕ್ತ ಗುರುವಾರ ರಾತ್ರಿ ದೇವಿಯ 20ನೇ ದಂಡಮಾಲೋತ್ಸವ ನಡೆಯಿತು. ಈ ದಂಡಮಾಲೆಗೆ ಸಾವಿರಾರು ಭಕ್ತರು ಸಾಕ್ಷಿಯಾಗುತ್ತಿದ್ದಾರೆ. ಪೊಳಲಿ ರಾಜರಾಜೇಶ್ವರಿ ದೇವಸ್ಥಾನದಲ್ಲಿ ಶ್ರೀದೇವಿಯ ಜಾತ್ರಾ ಮಹೋತ್ಸವ ನಡೆಯುತ್ತಿದ್ದು, ಪ್ರತಿದಿನ ದೇವಿಗೆ ನಾನಾ ಪೂಜಾದಿ ಕ್ರಿಯೆಗಳು, ಬಲಿ ಉತ್ಸವಗಳು ನಡೆಯುತ್ತಿವೆ. ಮಾರ್ಚ್ 14ರಂದು ಕ್ಷೇತ್ರದಲ್ಲಿ ಧ್ವಜಾರೋಹಣಗೊಂಡಿದ್ದು, ಏಪ್ರಿಲ್ 11ರ ತನಕ 28 ದಿನಗಳ ಕಾಲ ಪೊಳಲಿಯಲ್ಲಿ ಜಾತ್ರಾ ಮಹೋತ್ಸವ ನಡೆಯಲಿದೆ. ಏಪ್ರಿಲ್ 5 ಕೋಡಿ ಚೆಂಡು, ಕುಮಾರ ರಥ, ಏಪ್ರಿಲ್ 6 2ನೇ ಚೆಂಡು ಹೂವಿನ ತೇರು, ಏಪ್ರಿಲ್ 7 3ನೇ ಚೆಂಡು ಸೂರ್ಯಮಂಡಲ, ಏಪ್ರಿಲ್ 8 4ನೇ ಚೆಂಡು ಚಂದ್ರಮಂಡಲ, ಏಪ್ರಿಲ್ 9 ಕಡೇ ಚೆಂಡು ಬೆಳ್ಳಿ ರಥ, ಆಳು ಪಲ್ಲಕ್ಕಿ ರಥ, ಏಪ್ರಿಲ್ 10ರಂದು ಮಹಾರಥೋತ್ಸವ, ಏಪ್ರಿಲ್ 11 ಆರಾಡ ಅವಭ್ಯತ ಸ್ನಾನ, ಮಂಗ್ರಂತಾಯ ನೇಮ, ಏಪ್ರಿಲ್ 12 ನೇಮೋತ್ಸವ, ಪ್ರಧಾನ ದೈವ ಶ್ರೀ ಕೋಡಮಣಿತ್ತಾಯ ನೇಮ ನಡೆಯಲಿದೆ. ಈಗಾಗಲೇ ದಿನಪ್ರತಿ ಸಾವಿರಾರು ಮಂದಿ ಭಕ್ತರು ಕ್ಷೇತ್ರಕ್ಕೆ ಆಗಮಿಸಿ ದೇವರ ದರ್ಶನವನ್ನು ಪಡೆಯುತ್ತಿದ್ದಾರೆ. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ನೋಟ. ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ಶ್ರೀರಾಮನವಮಿ ಮತ್ತು ಹನುಮತ್ ಜಯಂತಿಯ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಸಂಗೀತ ಸುಧೆ, ನಾಟ್ಯಶ್ರುತಿ ಬೆಂಗಳೂರು ಇವರ ವತಿಯಿಂದ ಕಾರ್ಯಕ್ರಮವು ನೆರವೇರಿತು. ಚಿಕ್ಕಬಳ್ಳಾಪುರ ಜಿಲ್ಲೆ ಶ್ರೀ ಕ್ಷೇತ್ರ ಕೈವಾರದ ಯೋಗಿನಾರಾಯಣ ಮಠದ ನಾದಸುಧಾರಸ ಸಾಂಸ್ಕೃತಿಕ ವೇದಿಕೆಯಲ್ಲಿ ಸದ್ಗುರು ಕೈವಾರ ತಾತಯ್ಯನವರ ಜಯಂತ್ಯೋತ್ಸವದ ಪ್ರಯುಕ್ತ ನಡೆದ ಸಂಗೀತೋತ್ಸವದಲ್ಲಿ ವಿದ್ವಾನ್ ವಿ ಗೋವರ್ಧನ್ ತಂಡದವರಿಂದ ಪಿಟೀಲು ಸೋಲೋ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು.
ಮೈಸೂರಿನ ಹೆಬ್ಬಾಳದ 2ನೇ ಹಂತದಲ್ಲಿರುವ ಕುಮಾರ್ ಪ್ರದರ್ಶಕ ಕಲೆಗಳ ಕೇಂದ್ರದಲ್ಲಿ 5 ದಿನಗಳ ಕಾಲ ಜರುಗುತ್ತಿರುವ ಅಂತಾರಾಷ್ಟ್ರೀಯ ಕಲಾ ಉತ್ಸವದ ಅಂಗವಾಗಿ ಭರತನಾಟ್ಯ ಕಾರ್ಯಕ್ರಮ ನೆರವೇರಿತು. ಉಡುಪಿಯ ಶ್ರೀ ಅನಂತೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ರಾಮೋತ್ಸವದ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಶ್ರೀ ಮಧು ಮ್ಯೂಸಿಕಲ್ ಮತ್ತು ಶ್ರೀ ಸರಸ್ವತಿ ಸಂಗೀತ ಶಾಲೆಯ ಸಂಯುಕ್ತ ವಿದುಷಿ ಸುಪ್ರೀತಾ ಅಮಿತ್ ಭಟ್, ವಿದುಷಿ ಕಾರ್ತಿಕ್ ಸಗ್ರೀತ್ತಾಯ ಮತ್ತು ಕಾಳಿಕಾ ನೃತ್ಯಾಲಯ ಉಡುಪಿ ಶಿಷ್ಯ ವೃಂದದವರಿಂದ ಭರತನಾಟ್ಯ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ದಶರಥ ಬಾಲಸೀರ ಕನಕ ಮಕುಟ ಮರಗದ ಮಣಿಲೋಲ ಹಾರ ದಶರಥ. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.